ಮುಂದೆ ಒಳ್ಳೆ BMW ತರ ಇಲ್ವಾ ಇದು? ನಿಮಗೆ ನಿಜವಾಗ್ಲೂ ಎರಡು ಕಣ್ಣು ಕಾಣಿಸೋದಿಲ್ವೇ? ಚೆಕ್ 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 ಸ್ಕಾಡಾ ಅಂದ್ರೆ ಫಸ್ಟ್ ಜನರು ತಲೆಗೆ ಬರೋದು ಆಕ್ಟಾವಿಯಾ. ಒಂದು ಫನ್ ಫ್ಯಾಕ್ಟ್ ಏನ್ ಗೊತ್ತಾ, ಸ್ಕಾಡಾದವರು ಫಸ್ಟ್ ಫೇಮಸ್ ಆಗಿದ್ದೇನೆ 1959 ಅಲ್ಲಿ ಆಕ್ಟೇವಿಯಾನ ಮಾಡಿದಾಗ. ಅದ್ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ನನ್ನ ಚಾನಲ್ ಅಲ್ಲಿ ಇದು ತನಕ 466 ವಿಡಿಯೋ ಬಂದಿದೆ. ಇದು 467ನೇ ವಿಡಿಯೋ. ಇಷ್ಟು ವಿಡಿಯೋದಲ್ಲಿ ಫಸ್ಟ್ ಟೈಮ್ ಸ್ಕಾಡಾ ತೋರಿಸ್ತಾ ಇರೋದು. ನಾವು ಡಸ್ಟರ್ ವಿಡಿಯೋ ಮಾಡಿದ್ಮೇಲೆ, ಹಳೆ ಡಸ್ಟರ್ ಅಲ್ಲ ಹೊಸ ಡಸ್ಟರ್ ವಿಡಿಯೋ ಮಾಡಿದ್ಮೇಲೆ ಸುಮಾರು ಜನ ಕಾಮೆಂಟ್ ಹಾಕಿದ್ದು ಅದೇ ಬೆಸ್ಟ್ ಕಾರ್ ಅಂತ ಹಿಂಗೆ ಹೇಳ್ಬಿಡ್ತೀರಾ, ಸೆಗ್ಮೆಂಟ್ ಅಲ್ಲಿ ಇನ್ನು ಬೇಜಾನ್ ಕಾರ್ ಇದೆಯಲ್ಲ ಅಂತ. ಅದಕ್ಕೆ ನಾನಿವತ್ತು ಸೆಕೆಂಡ್ ಬೆಸ್ಟ್ ಕಾರ್ ನ ತೋರಿಸ್ತಾ ಇದ್ದೀನಿ. ಇಂಡಿಯಾಗೆ ನಂಬರ್ 2 ಹೀರೋ ಮಾಡಿ. ಇದು ಸ್ಕಾಡಾ ಕುಶ್ಕಾ, ಸ್ಕಾಡಾ ಕುಶಾಕ್ ಮಾಂಟೆ ಕಾರ್ಲೋ ಎಡಿಷನ್. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ನಮ್ಮ ಇಡೀ ಮೈಸೂರಿಗೆ ಈ ಕಲರ್ ಮಾಂಟೆ ಕಾರ್ಲೋ ಎಡಿಷನ್ ಫಸ್ಟ್ ಗಾಡಿ ಕೊಟ್ಟಿರೋದು ನಮ್ಮ ಶೋರೂಮ್ ಅವರು. ಇವನು ಕಳ್ಳ, ಯಾರಾದ್ರೂ ನೋಡಿದ್ರೆ ನೋಡಿ ಹೆಂಗೋನೆ, ಹೆಂಗೋ ನೋಡಿ ಗಡ್ಡಪ್ಪ. ನೀವೇನಂತೀರಾ, ಗಡ್ಡ ಇದ್ರೆ ಚೆನ್ನಾಗಿರುತ್ತಾ ಅಥವಾ ಟ್ರಿಮ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಮಾಂಟೆ ಕಾರ್ಲೋ ಅಂತ ಒಂದು ರೇಸ್ ಆಗುತ್ತೆ WRC ಅಲ್ಲಿ, ಓಲ್ಡೆಸ್ಟ್ ರ್ಯಾಲಿ ಅದು. 1911 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇವತ್ತಿನ ತನಕನೂ ಸ್ಕಾಡಾ ಅವರು ಓವರ್ ಎ ಸೆಂಚುರಿ ರೂಲ್ ಮಾಡಿದಾರೆ ಗುರು ಆ ರೇಸ್ ನ. ಅದಕ್ಕೋಸ್ಕರ ಅದನ್ನ ಟ್ರಿಬ್ಯೂಟ್ ಕೊಡಕ್ಕೆ ಇವರು ಮಾಂಟೆ ಕಾರ್ಲೋ ಎಡಿಷನ್ ನ ಬಿಟ್ಟಿದ್ದಾರೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಈ ಎಡಿಷನ್ ಅಲ್ಲಿ ನಿಮ್ಗೆ 2 ರೆಡ್ ಲೈನ್ ಬರುತ್ತೆ, ಜೊತೆಗೆ ಇಲ್ಲೊಂದು ಸಣ್ಣದು ರೇಸಿಂಗ್ ಫ್ಲಾಗ್ ಹಾಕಿರ್ತಾರೆ. ಇದರಲ್ಲಿ ಬರೀ ಏಸ್ಥೆಟಿಕಲಿ ಕಾಸ್ಮೆಟಿಕಲಿ ಡಿಫರೆನ್ಸ್ ಬಿಟ್ರೆ ಇಂಜಿನ್ ಆಗಿರ್ಬೋದು, ಸ್ಟೇಟ್ ಆಫ್ ಟ್ಯೂನ್ ಆಗಿರ್ಬೋದು, ಏನು ಚೇಂಜಸ್ ಇಲ್ಲ. ನಾರ್ಮಲ್ ಕುಶಾಕಲ್ಲಿ ಏನ್ ಬರುತ್ತೆ ಅದೇ ಬರುತ್ತೆ. ಆದ್ರೆ ಮಾಂಟೆ ಕಾರ್ಲೋ ಎಡಿಷನ್ ಬರೋದು 1.5 ಲೀಟರ್ TSI ಅಲ್ಲಿ ಟಾಪ್ ಎಂಡ್ ವೇರಿಯಂಟ್ ಮಾತ್ರ. ಈ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಹಾಕಿರೋದ್ರಿಂದ ರೀಡಿಂಗ್ ಲ್ಯಾಂಪ್ ಗಳನ್ನ ಇವ್ರು ಹಾಕಿಲ್ಲ. ಈ ಕಾರಲ್ಲಿ ಮಸಾಜ್ ಸೀಟ್ ಇದೆ, ಆದ್ರೆ ಸನ್ ಶೇಡ್ ಗಳನ್ನ ಇವರು ಕೊಟ್ಟಿಲ್ಲ. ಇದರಲ್ಲಿ ಇರೋದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, 150 bhp ಇದೆ, 250 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಸಿಗ್ನಲ್ ಬಿಡ್ತಾ ಇಲ್ವಾ ಗುರು, ಒಂದು ಒಳ್ಳೆ ಫುಲ್ ಹೊಡೆಯೋಣ ಅಂದ್ರೆ. A few moments later. ಏನಂತೀರಾ, 23 ಲಕ್ಷದ ಕಾರಲ್ಲಿ ಇದೆಲ್ಲ ಕೊಡ್ತಾರೆ, ನಿಮ್ಮ ಐಲೆಕ್ಸ್ ಅಲ್ಲಿ ಏನು ಕೊಟ್ಟಿಲ್ವಲ್ಲ? ನೋಡಿ ಸರ್, ನಮ್ದು ಐಲೆಕ್ಸ್ ಒಂಥರ ರೈತ ಇದ್ದಂಗೆ, ಎಲ್ಲಿ ಬೇಕಾದ್ರೆ ಬಿದ್ದೆದ್ ಬರ್ತದೆ. ಇದೊಂದು ಸಿಟಿಲಿ ಓಡಾಡೋ ಹುಡುಗಿ ಇದ್ದಂಗೆ. ಮ್ಯೂಸಿಕ್ ಈ ತರ ರೋಡ್ಗಳು ಇರೋದಕ್ಕೆ ಅನ್ಸುತ್ತೆ ನಮ್ಮ ದೇಶದಲ್ಲಿ SUVಗಳು ಜಾಸ್ತಿ ಸೇಲ್ ಆಗ್ತಾ ಇರೋದು. ಕಳೆದ 4 ವರ್ಷದಿಂದ ನೀವು ನೋಡಿದ್ರೆ ಕಾರಲ್ಲಿ ಎಲ್ಲಾ ಕಂಪ್ನಿಯವರ ಹತ್ರನೂ ಒಂದು ಕಾಂಪ್ಯಾಕ್ಟ್ SUV ಬಂದಿದೆ, ಬೈಕ್ ಅಲ್ಲಿ ಎಲ್ಲಾ ಕಂಪ್ನಿ ಹತ್ರನೂ ಒಂದು ಅಡ್ವೆಂಚರ್ ಟೂರರ್ ಬಂದಿದೆ. ಸ್ಪೋರ್ಟ್ಸ್ ಬೈಕ್ ಗಳಾಗಿರ್ಬೋದು, ಸೆಡಾನ್ ಕಾರ್ ಗಳಾಗಿರ್ಬೋದು, ಹ್ಯಾಚ್ ಬ್ಯಾಕ್ ಕಾರ್ ಗಳಾಗಿರ್ಬೋದು, ಜನ ತಗೊಳಕ್ಕೆ ಹೆಸಿಟೇಟ್ ಮಾಡ್ತಾ ಇದಾರೆ. ನಮ್ಮ ದೇಶದಲ್ಲಿ ಮಾತ್ರ ಅನ್ಸುತ್ತೆ ಕಾರು ಬೈಕ್ ಮಾರ್ಕೆಟ್ ನ ಇಂಡೈರೆಕ್ಟ್ ಆಗಿ ಗವರ್ಮೆಂಟ್ ಅವ್ರು ಕಂಟ್ರೋಲ್ ಮಾಡ್ತಾ ಇರೋದು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಫ್ರಂಟ್ ಅಲ್ಲಿ ಬ್ಲಾಕ್ ಕಲರ್ ಗ್ರಿಲ್ ಕೊಟ್ಟಿದ್ದಾರೆ, ಮುಂದ್ಗಡೆ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ ಗಳಿದೆ, ಇಲ್ಲೂ ಇದೆ. ಟೋಟಲ್ ಆಗಿ ಮುಂದೆ 4 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ, ಹಿಂದೆ 3 ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ. ಏನಕ್ಕೆ ಇಷ್ಟೊಂದು ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ, ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇಲ್ಲ, ಇದರಲ್ಲಿ ಇರೋದು ಒಂದೇ ಕ್ಯಾಮ್ರಾ. ಆ ಕ್ಯಾಮ್ರಾನು ಅಷ್ಟು ಚೆನ್ನಾಗಿಲ್ಲ. ನಾನು ಇದು ತನಕ ಈ ಸೆಗ್ಮೆಂಟ್ ಅಲ್ಲಿ ಓಡಿಸಿರೋದ್ರಲ್ಲೇನೆ ಒನ್ ಆಫ್ ದ ವರ್ಸ್ಟ್ ರೇರ್ ಕ್ಯಾಮ್ರಾ ಇರೋದು ಸ್ಕಾಡಾ ಕುಶಾಕ್ ಅಲ್ಲಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ದುಡ್ಡನ್ನ ಪಕ್ಕಕ್ಕಿಟ್ಟು ಫೀಲಿಂಗು, ಕಂಫರ್ಟ್, ಲಕ್ಸುರಿ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಒಂದು ಟಾಪ್ 5 ಕಾರ್ಸ್ ಬರುತ್ತೆ ಅಂದ್ರೆ ಪ್ರಾಬಬ್ಲಿ ಸ್ಕಾಡಾ ನಂಬರ್ 1 ಪ್ಲೇಸ್ ಬರುತ್ತೆ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಟರ್ಬೋ ಓಪನ್ ಆದಾಗ ಏನ್ ಫುಲ್ ಇದೆ ಇದರಲ್ಲಿ ಅಂದ್ರೆ, ಯಾವ ಲೆವೆಲ್ ನಿಮ್ಗೆ ಫೀಲ್ ಆಗುತ್ತೆ ಅಂದ್ರೆ, ಮುಂಗಾರು ಮಳೆನಲ್ಲಿ ಪೂಜಾ ಗಾಂಧಿ ಗಣೇಶ್ ಎದೆ ಮೇಲೆ ಕಾಲಿಟ್ಟಾಗ ಆಯ್ತಲ್ಲ ಆ ತರ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. LED ಹೆಡ್ಲೈಟ್ ಗಳನ್ನ ಕೊಟ್ಟಿದ್ದಾರೆ, LED ಇಂಡಿಕೇಟರ್ ಇದೆ, ಡೇ ಟೈಮ್ ಬರ್ನಿಂಗ್ ಲ್ಯಾಂಪ್ ಇದೆ. ಫಸ್ಟ್ ಬಂದಂತ ಸ್ಕಾಡಾ ಕುಶಾಕ್ ಮಾಡೆಲ್ ಅಲ್ಲಿ ಹ್ಯಾಲೋಜನ್ ಇಂಡಿಕೇಟರ್ ಇತ್ತು. ಇಲ್ಲಿ ಸಣ್ಣ ಸಣ್ಣ LED ಗಳೇನಿದೆ ಇದು ಫುಲ್ ಕನೆಕ್ಟೆಡ್ LED ಅಂತ ಕರೀತಾರೆ. ಈ ಹೆಡ್ಲೈಟ್ ಇಂದ ಸ್ಟಾರ್ಟ್ ಆಗಿ ಆ ಹೆಡ್ಲೈಟ್ ತನಕ ಹೋಗುತ್ತೆ. ಸ್ಕಾಡಾ ಕ್ರಿಸ್ಟಲ್ ಲೈಟಿಂಗ್ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ. ರೇರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಲೈಟ್ ಒಳಗಡೆ ಇಲ್ಲಿ ಸ್ಕಾಡಾ ಅಂತ ಎಂಬೆಡ್ ಆಗಿದೆ. ಇವಾಗಿನ ಟೈಮ್ ಅಲ್ಲೆಲ್ಲ ಹಿಂಗೆ ಅಂದ್ರೆ, ಜನರ ಹತ್ರ 20 ಲಕ್ಷ ಇಸ್ಕೊಂಡು ಸನ್ರೂಫ್ ಕೊಟ್ಟು, ಏಡಾಸ್ ಕೊಟ್ಟು, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟು, ಬೇಜಾನ್ ಕಲರ್ ಆಪ್ಷನ್ಸ್ ಗಳನ್ನ ಕೊಟ್ಟು ಮೇನ್ ಬೇಕಾಗಿರುವಂತ ಇಂಜಿನ್ ಕೊಡೋದಿಲ್ಲ. ಆದ್ರೆ ಸ್ಕಾಡಾದವರು ನಮ್ಗೆ ಸೇಲ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ, ನಮ್ ಕಾರ್ಗಳ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ಜನರಿಗೆ ಒಂದು ಒಳ್ಳೆ ಕಾರ್ ಓಡಿಸುವಂತ ಫೀಲಿಂಗ್ ಕೊಡ್ತೀವಿ ಅಂತ ಇವತ್ತು ಬರೀ ಪರ್ಫಾರ್ಮೆನ್ಸ್ ಕಾರ್ಗಳನ್ನೇ ಪುಷ್ ಮಾಡ್ತಾ ಇದಾರೆ. ನಮ್ಗೆ ಹೆಂಗ್ ಬೇಕು ಹಂಗೆ ನೋಡಿ, ಕೀ ಸಿಂಪಲ್ ಆಗಿದೆ, ಲಾಕು ಅನ್ಲಾಕು ಬೂಟ್ ಅಷ್ಟೇ. ಇವರು ಇಲ್ಲಿ ಡೋರ್ ಗಾರ್ಡ್ ಗಳನ್ನ ಹಾಕಿದ್ದಾರೆ, ಇದರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಇದೆ, ಜೊತೆಗೆ ಇದರಲ್ಲಿ ಪ್ಯಾಸೆಂಜರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ ಕೊಡ್ತಾರೆ. ಇದು ಕ್ರೋಮ್ ಇದೆ, ಇವರು ಇದನ್ನು ಬ್ಲಾಕ್ ಔಟ್ ಮಾಡ್ಬೇಕಿತ್ತು, ಬಟ್ ನಾವಿರೋದು ಯಾಕೆ ಪವರ್ ಆಡ್ ಮಾಡ್ತೀವಿ. ಸ್ಟೇರಿಂಗ್ ಇನ್ಪುಟ್ ಮಾತ್ರ ಎಷ್ಟು ಪ್ರಿಸೈಸ್ ಆಗಿದೆ ಅಂದ್ರೆ, ಹೆಂಗ್ ಯೋಚನೆ ಮಾಡ್ತೀರಾ ಹಂಗ ತಿರುಗುತ್ತೆ ಕಾರು. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಟಾಪ್ ಎಂಡ್ ಮಾಡೆಲ್ ಅಲ್ಲಿ 4 ಕಡೆ ಡಿಸ್ಕ್ ಬ್ರೇಕ್ ಗಳು ಬರುತ್ತೆ, ಜೊತೆಗೆ ಇವರು ಕ್ಯಾಲಿಪರ್ನು ರೆಡ್ ಮಾಡಿದ್ದಾರೆ. ಎಲ್ಲ ನೀವು ಸ್ಟಾಕ್ ಅಲ್ಲೇ ಕೊಟ್ಬಿಟ್ರೆ ನಮ್ ಬಿಸ್ನೆಸ್ ಹೆಂಗೂರು ನಡೆಯುತ್ತೆ. ಆಯ್ಕೊಂಡು ತಿಂತಿದ್ವಿ,
ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ. ಟಾಟಾ ನೆಕ್ಸಾನ್ ಅಲ್ಲಿ ಎಲ್ಲಾ ಫೀಚರ್ಸ್ ಇದ್ರು ನೀನ್ ಏನ್ ಗುರು ಅದನ್ನ ಹೊಗಳೋದಿಲ್ಲ, ಇಂಡಿಯನ್ ಕಾರ್ಸ್ ಗಳಿಗೆ ಸಪೋರ್ಟ್ ಮಾಡೋದಿಲ್ಲ, ಆವರೇಜ್ ಇಂಡಿಯನ್ ಮೆಂಟಾಲಿಟಿ, ಬೇರೆ ದೇಶದವ್ರಿಗೆ ಸಪೋರ್ಟ್ ಮಾಡ್ತೀಯ ಅಂತ ನೀವೆಲ್ಲ ಕಮೆಂಟ್ ಆಗ್ತಿರಲ್ಲ. IPL ಅಲ್ಲಿ ನೀವು RCB ನ ನಮ್ ಕರ್ನಾಟಕ ಟೀಮ್ ಅಂತ ಸಪೋರ್ಟ್ ಮಾಡ್ತೀರಾ. AB de Villiers ನೆನಕ್ ಮಾಡ್ತೀರಾ? ಅವ್ರು ಬೇರೆ ದೇಶದವ್ರಲ್ವಾ? ಏನಕ್ಕೆ ಅಂದ್ರೆ AB de Villiers ಚೆನ್ನಾಗ್ ಆಡ್ತಾರೆ. AB de Villiers ಹತ್ರ ಟ್ಯಾಲೆಂಟ್ ಇದೆ. ಈ ಕಾರ್ಗಳು ಹಂಗೆ ಗುರು, ಸುಮ್ನೆ ನಮ್ ದೇಶದಲ್ಲಿ ಮಾಡಿರೋ ಕಾರು ಅಂತ ನಾವು ಬ್ಲೈಂಡ್ ಆಗಿ ಸಪೋರ್ಟ್ ಮಾಡಕ್ ಆಗೋದಿಲ್ಲ. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಇದು ಸ್ಕಾಡಾ ಲೋಗೋ. ಸುಮಾರು ಜನ ಇದನ್ನ ಪಕ್ಷಿ ಅಂತ ಅನ್ಕೊಂಡಿರ್ತೀರಾ. ಆಕ್ಚುಲಿ ಇದು ಒಂದು ಆರೋಗೆ ವಿಂಗ್ಸ್ ಇರೋದು. ಆರೋ ಅಜಿಲಿಟಿನ ತೋರಿಸುತ್ತೆ, ವಿಂಗ್ಸ್ ಫ್ರೀಡಮ್ ನ ತೋರಿಸುತ್ತೆ. ಇಲ್ಲೇನು ಮಧ್ಯ ಡಾಟ್ ಇದೆಯಲ್ಲ ಇದು ಬುಲ್ಸೈ ಅಂತ ಪ್ರಿಸಿಷನ್ ನ ತೋರಿಸುತ್ತೆ. ಫ್ರೀಡಮ್, ಅಜಿಲಿಟಿ, ಪ್ರಿಸಿಷನ್ ಎಲ್ಲ ನಾವು ಒಂದೇ ಕಡೆ ಹಾಕಿದೀವಿ ಅಂತ ತೋರ್ಸಕ್ಕೆ ಈ ಸರ್ಕಲ್ ಇರೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಆಕ್ಚುಲಿ ಕಾರ್ ತಗೋಬೇಕಾದ್ರೆ ಸುಮಾರು ಜನ ನಂಬರ್ಸ್ ಗಳನ್ನ ನೋಡ್ತಾರೆ. ಇದ್ರಲ್ಲಿ 130 BHP ಇದೆ, ಇದ್ರಲ್ಲಿ 150 BHP ಇದೆ, ಇನ್ಯಾವುದೋ ಕಾರಲ್ಲಿ 180 BHP ಇದೆ ಅಂತ. ನಂಬರ್ಸ್ ಆರ್ ಫೈನ್, ಓಕೆ ಒಪ್ಕೋತೀನಿ. ಎಂಜಿನ್ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಟಾರ್ಮ್ಯಾಕ್ ಮೇಲೆ ಫೀಲ್ ಆಗಬೇಕು ಅಂದ್ರೆ ಪ್ರಾಪರ್ ಆಗಿರುವಂತ ಸಸ್ಪೆನ್ಷನ್ ಇರಬೇಕು, ಸ್ಪೋರ್ಟಿ ಆಗಿರುವಂತ ಚಾಸಿ ಇರಬೇಕು, ಪ್ರಿಸೈಸ್ ಕಂಟ್ರೋಲ್ ಇರುವಂತ ಸ್ಟೇರಿಂಗ್ ಇರಬೇಕು, ಕಾರ್ ನ ನಿಲ್ಸಕ್ಕೆ ಖಡಕ್ ಆಗಿರುವಂತ ಬ್ರೇಕ್ಸ್ ಇರಬೇಕು. ಇದಿಷ್ಟು ಇಲ್ಲ ಅಂದ್ರೆ ನಿಮ್ ಗಾಡಿಗೆ 300 BHP ಕೊಟ್ರು ವೇಸ್ಟೇನೆ. ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಇನ್ನ ಸ್ಕಾಡಾ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ 1895 ಅಲ್ಲಿ ಒಂದು ಬೈಸಿಕಲ್ ರಿಪೇರ್ ಶಾಪ್ ಆಗಿ ಇದು ಸ್ಟಾರ್ಟ್ ಆಗಿದ್ದು. 1905 ಅಲ್ಲಿ ಕಾರ್ಸ್ ಗಳನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಸ್ಕಾಡಾ ಕಂಪನಿನ ಶುರು ಮಾಡಿದ್ದು ಇಬ್ರು ಮೆಕ್ಯಾನಿಕ್ಸ್, ವ್ಯಾಲ್ಕವ್ ಲಾರಿನ್ ಮತ್ತೆ ವ್ಯಾಲ್ಕವ್ ಕ್ಲೆಮೆಂಟ್ ಅಂತ. 1991 ಅಲ್ಲಿ ಫೋಕ್ಸ್ ವ್ಯಾಗನ್ ಗ್ರೂಪ್ ಜೊತೆ ಇವರು ಮರ್ಜ್ ಆಗ್ತಾರೆ. 15,000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಮಾಡಿಸ್ಬೇಕು. ಫಸ್ಟ್ 4 ಸರ್ವಿಸ್ ಅಥವಾ 2 ವರ್ಷದ ಒಳಗಡೆ ಆಗುವಂತ ಸರ್ವಿಸ್ಗೆ ಅಲ್ಲ ಆತರ ಅಲ್ಲ. ಇದು ಫಸ್ಟ್ 2 ವರ್ಷದಲ್ಲಿ ನೀವು 4 ಸರ್ವಿಸ್ ಮಾಡಿಸ್ಕೊಂಡ್ರೆ ಅಪ್ ಟು 4 ಸರ್ವಿಸ್ ತನಕ ನಿಮ್ಗೆ ಲೇಬರ್ ಚಾರ್ಜ್ ನ ಇವರು ಹಾಕೋದಿಲ್ಲ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಇನ್ನ ಇದ್ರ ಸರ್ವಿಸ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ ಸುಜುಕಿಗೆ ಖರ್ಚು ಮಾಡ್ತೀರಾ ಅದಕ್ಕಿಂತ 2 ರಿಂದ 3 ವರ್ಷದ್ದು ಸರ್ವಿಸ್ ಜಾಸ್ತಿ ಬರುತ್ತೆ. ಇವತ್ತು ನಾವೆಲ್ಲ ಕಲ್ಲು ಮಣ್ಣು ತಿನ್ಕೊಂಡು ಹೊಟ್ಟೆ ಉಪವಾಸ ಕೇಳಬೇಕಾಗಿತ್ತು. ಇವಾಗ ಹೈರಾರ್ಕಿ ಹೆಂಗೆ ಅಂದ್ರೆ ಜನಕ್ಕೆ ಅಪ್ರೋಚಬಲ್ ಆಗಿರುವಂತದ್ದು ಫೋಕ್ಸ್ ವ್ಯಾಗನ್, ಸ್ವಲ್ಪ ಪ್ರೀಮಿಯಂ ಆಗಿರೋದು ಸ್ಕಾಡಾ, ಕಂಪ್ಲೀಟ್ ಪ್ರೀಮಿಯಂ ಆಗಿರೋದು ಔಡಿ, ಅದಾದ್ಮೇಲೆ ಬರೋದು ಲ್ಯಾಂಬೋರ್ಗಿನಿ. ಇದಿಷ್ಟನ್ನು ಓನ್ ಮಾಡ್ತಾ ಇರೋದು ಫೋಕ್ಸ್ ವ್ಯಾಗನ್ ಗ್ರೂಪ್ ಅವರು. ಸ್ಕಾಡಾ ಶೋರೂಮ್ಗೆ ಬಂದ್ಬಿಟ್ಟು ನವೀನ್ ಅವ್ರು ಇದಾರ. ನಮ್ಮ ಮೈಸೂರಲ್ಲಿ ಇರೋದು ಒಂದೇ ಸ್ಕಾಡಾ ಶೋರೂಮ್. ಇದು ಕುವೆಂಪು ನಗರ ವೆಸ್ಟ್ ಸೈಡ್ ಪಕ್ಕನೇ ಇದೆ. ಇನ್ನೊಂದೇನ್ ಕಂಪ್ಲೇಂಟ್ ಅಂದ್ರೆ ಮೇಜರ್ ಸಿಟೀಸ್ ಗಳಲ್ಲಿ ಸ್ಕಾಡಾದವ್ರು ಸರ್ವಿಸ್ ಕೊಡ್ತಾರೆ, ಆದ್ರೆ ಟೈರ್ 2 ಸಿಟಿಗಳಲ್ಲಿ ಒಂದು ಸ್ಕಾಡಾ ಸರ್ವಿಸ್ ಸೆಂಟರ್ ಗಳೇ ಇಲ್ಲ, ಇನ್ನೊಂದು ಸ್ಕಾಡಾ ಸರ್ವಿಸ್ ಚೆನ್ನಾಗಿಲ್ಲ ಅಂತ. ಪ್ರಾಬಬ್ಲಿ ಸ್ಕಾಡಾ ಸರ್ವಿಸ್ ಒಂದೇ ರೀಸನ್ ಅನ್ಸುತ್ತೆ ಸ್ಕಾಡಾ ಕಾರ್ಗಳು ನಮ್ಮ ದೇಶದಲ್ಲಿ ಇಷ್ಟು ಕಮ್ಮಿ ನಂಬರ್ಸ್ ಅಲ್ಲಿ ಸೇಲ್ ಆಗ್ತಾ ಇರೋದು. ನೋ ಕಾಮೆಂಟ್ಸ್. ಗಡ್ಡ ಎಲ್ಲ ಟ್ರಿಮ್ ಮಾಡ್ಬಿಟ್ಟಿದ್ದೀನಿ ಗುರು, ಮನೇಲಿ ಮಕ್ಕುಗಿತಾ ಇದ್ರು. ನಾನು ಬಿಯರ್ಡ್ ಬಿಟ್ಟಿದ್ ಮೇನ್ ರೀಸನ್ ಏನು ಅಂದ್ರೆ ಒಂದು ಫೋಟೋ ಶೂಟ್ ಮಾಡೋದಕ್ಕೆ. ಫೋಟೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಹೋಗಿ ನೋಡಿ ಒಂದ್ಸಲ. ಇವತ್ತಿಗೂ ಬೇರೆ ದೇಶಗಳಲ್ಲಿ ಆಕ್ಟೇವಿಯಾ, ಫಾಬಿಯಾ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಓಡ್ತಿದೆ. ನಮ್ಮ ದೇಶದಲ್ಲಿ ಒಂಥರ ಕುಶಾಕ್ ಬಂದ್ಮೇಲೆನೆ ಸ್ಕಾಡಾದಲ್ಲಿ ಇನ್ನೂ ಸ್ವಲ್ಪ ಸೇಲ್ಸ್ ಗಳು ಜಾಸ್ತಿ ಆಗಕ್ಕೆ ಶುರು ಆಯ್ತು. ಏನಕ್ಕೆ ಅಂದ್ರೆ ಈ ಟಾಪ್ ಎಂಡ್ ವೇರಿಯಂಟ್ ಕಾರ್ ಏನಿದೆ ಇದಕ್ಕೆ 23.5 ಲಕ್ಷ ಗುರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಡಸ್ಟರ್ ತೋರಿಸಿದೆ. ಡಸ್ಟರ್ ಟಾಪ್ ಎಂಡ್ ಬಂದು 24.5 ಲಕ್ಷ ಆಗುತ್ತೆ. 1 ಲಕ್ಷ ಕಮ್ಮಿಗೆ ನಿಮಗೆ ಸ್ಕಾಡಾ ಕುಶಾಕೆ ಸಿಗುತ್ತೆ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಈ ಕಾರಲ್ಲಿ ACT ಅಂತ ಇದೆ, ಅಂದ್ರೆ ಆಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ ಅಂತ. ನೀವು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ, ಈ ತರ ಸಿಟಿ ಒಳಗಡೆ ಎಲ್ಲ ಓಡಿಸ್ಬೇಕಾದ್ರೆ ಆ ಟೈಮ್ ಅಲ್ಲಿ ಬರೀ ಕಾರು 2 ಸಿಲಿಂಡರ್ ಓಡ್ತಾ ಇರುತ್ತೆ. ಇದರಿಂದ ಆಗುವಂತ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಲೋವರ್ ಸ್ಪೀಡ್ ಅಲ್ಲಿ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ, ಎಸ್ಪೆಷಲಿ ಈ ತರ ಟ್ರಾಫಿಕ್ ಅಲ್ಲಿ. ಕಾಣಿಸ್ತಿಲ್ವಾ? ಕ್ಯಾಮ್ರಾ ಆ ಕಡೆ ತಿರುಗಿಸ್ಬೇಕಿತ್ತು. ಇದರಲ್ಲಿ 205 ಸೆಕ್ಷನ್ R17 ಅಲಾಯ್ ವೀಲ್ ಗಳು ಬರೋದು. ಜೊತೆಗೆ ಇದರಲ್ಲಿ ಅಪೋಲೋ ಆಲ್ನಾಕ್ ಟೈರ್ ಗಳನ್ನ ಹಾಕಿದ್ದಾರೆ. ಡಿಕ್ಕಿ ಸ್ಪೇಸ್ ನೋಡಿ ಏನು ಸಖತ್ತಾಗಿದೆ. ಒಂದು ನಿಮಿಷ ಇರಿ, ಒರೆಸ್ಬಿಟ್ಟು ತೋರಿಸ್ತೀನಿ. ಡಿಕ್ಕಿ ಸ್ಪೇಸ್ ನೋಡಿ ಏನು ಸಖತ್ತಾಗಿದೆ. ಇಲ್ಲಿ ಒಂದು ಸ್ಪೇರ್ ವೀಲ್ ಕೊಟ್ಟಿದ್ದಾರೆ, ಆದರೆ ಸ್ಪೇರ್ ವೀಲ್ MRF ಇದೆ. ಇಲ್ಲಿ ಫಸ್ಟ್ ಏಡ್ ಕಿಟ್ ಕೊಟ್ಟಿದ್ದಾರೆ. ಇಲ್ಲಿರುವಂತ ಹುಕ್ ಅಲ್ಲಿ 3 kg ಹ್ಯಾಂಗ್ ಮಾಡಬಹುದು. ಕಾರ್ನರ್ ಅಲ್ಲಿ ನೀವೇನಾದ್ರೂ ಐಟಮ್ ಇಡಬೇಕು, ಅಂಬ್ರೆಲಾ ಇಡಬೇಕು ಅಂದ್ರೆ ಇಲ್ಲೊಂದು ಸ್ಟ್ರಾಪ್ ಕೊಟ್ಟಿದ್ದಾರೆ ನೋಡಿ, ಇದ್ರೊಳಗಡೆ ಇಡಬಹುದು. ಈ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಿಮಗೆ ಬ್ಯಾಡ್ಜ್ ಗಳನ್ನ ಇವರು ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಮಾಡಿದ್ದಾರೆ. ನಂಬರ್ ಪ್ಲೇಟ್ ನೋಡಿ ಏನ್ ಸಾಕಾಗಿದೆ ಅಂತ. E5, E10, E20 ಕಂಪ್ಯಾಟಬಲ್. ಇವಾಗ E30 ಬರ್ತಿದೆ, ಅದಕ್ಕೆ ಏನ್ ಮಾಡೋದು ಗೊತ್ತಿಲ್ಲ. ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ ನೋಡ್ಬೇಡಿ. ಡೋರ್ ಗೇಜ್ ಮಾತ್ರ ಹೆವಿ ಇದೆ. ಒಳಗಡೆ ಕೂರ್ತಾ ಇದ್ದಂಗೆ ನಿಮ್ಗೆ ಅದೊಂದು ಪ್ರೀಮಿಯಂ ಫೀಲ್ ಗೊತ್ತಾಗುತ್ತೆ. ಮಧ್ಯ ಆಮ್ರೆಸ್ಟ್ ಇದೆ, 2 ಬಾಟಲ್ ಹೋಲ್ಡರ್ ಇದೆ. ಸೀಟ್ ನೋಡಿ ಏನ್ ಸಕ್ಕದಾಗಿದೆ ಅಂತ. ಇದರಲ್ಲಿ ನಿಮ್ಗೆ ರೆಡ್ ಕಲರ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಗಝಿನ್ ಹೋಲ್ಡರ್ ಇದೆ, ಇಲ್ಲಿ ಒಂದು ಫೋನ್ ಹೋಲ್ಡರ್ ಇದೆ, ಇಲ್ಲಿ USB ಚಾರ್ಜಿಂಗ್ ಇದೆ, ಜೊತೆಗೆ ಮಸಾಜ್ ಸೀಟ್ ಇದೆ. ಚಂಪು ಬಾಯ್ ಯಾವಾಗ ಫೋನ್ ಹಾಕ್ತೀನಿ. ನಾನು ಇದು ತನಕ ಈ ಸೆಗ್ಮೆಂಟ್ ಅಲ್ಲಿ ರೇರ್ ಪ್ಯಾಸೆಂಜರ್ ಗೆ ಮಸಾಜ್ ಸೀಟ್ ಇರೋದು ನೋಡೇ ಇರ್ಲಿಲ್ಲ. ಅದನ್ನ ನೀವು ಆನ್ ಮಾಡಿದಾಗ ಏನು ಲೈಟ್ ಕಾಣಿಸೋದಿಲ್ಲ, ಅಂದ್ರೆ ಮಸಾಜ್ ಸೀಟ್ ಆನ್ ಆಗಿದೆಯಾ ಇಲ್ವಾ ಅಂತ. ನೋಡಿ ಇದರಲ್ಲಿ 2 ಎಕ್ಸ್ಟ್ರಾ ಪಿಲ್ಲೋನು ಕೊಡ್ತಾರೆ, ಅದ್ರ ಮೇಲೂ ಮಾಂಟೆ ಕಾರ್ಲೋ ಅಂತ ಬರ್ದಿದೆ. ಕಂಪ್ಲೀಟ್ ಇಂಟೀರಿಯರ್ ನ, ರೂಫ್ ನ ಎಲ್ಲ ಕಂಪ್ನಿಯಿಂದಾನೆ ಬ್ಲಾಕ್ ಮಾಡಿ ಕಳಿಸಿದ್ದಾರೆ. ಅಂಡರ್ ಥೈ ಸಪೋರ್ಟ್ ಬೊಂಬಾಟ್ ಆಗಿದೆ, ಲೆಗ್ ರೂಮ್ ಕ್ರೇಜಿ ಆಗಿದೆ. ಫಸ್ಟ್ ಜನರೇಷನ್ ಕುಶಾಕ್ ಬಂದಾಗ ನಾನು ಅಷ್ಟೇನ್ ಎಕ್ಸೈಟೆಡ್ ಆಗಿರ್ಲಿಲ್ಲ. ಗಾಡಿನೂ ಅಷ್ಟೊಂದೇನು ಸ್ಪೋರ್ಟಿ ಆಗಿ ಅನಿಸ್ತಾ ಇರ್ಲಿಲ್ಲ.
ಆದ್ರೆ ಈ ಕುಶಾಕ್ ಮಾತ್ರ ಕುಶಾಕ್ ತರಾನೇ ಅನಿಸ್ತಾ ಇಲ್ಲ ಗುರು, ಕೋಡಿಯಾಕ್ ತರ ಫೀಲ್ ಆಗ್ತಾ ಇದೆ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಇದರಲ್ಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಪ್ಯಾಸೆಂಜರ್ ಸೀಟ್ ಗಳನ್ನ ಕೊಟ್ಟಿದ್ದಾರೆ. ಮಾಂಟೆ ಕಾರ್ಲೋ ಎಡಿಷನ್ ಫ್ಲೋರ್ ಮ್ಯಾಟ್ ಇದೆ. ಡೋರ್ ಪಾಕೆಟ್ಸ್ ಹೆವಿ ಡೀಪ್ ಆಗಿದೆ. ಇದರಲ್ಲಿ ಬ್ಲಾಕ್ ಜೊತೆಗೆ ಮರೂನ್ ಕಲರ್ ಇಂಟೀರಿಯರ್ ಬರುತ್ತೆ. ಎಲ್ಲಾ ಕಡೆ ಹಾರ್ಡ್ ಪ್ಲಾಸ್ಟಿಕ್ ಇದೆ, ಬಟ್ ಕ್ವಾಲಿಟಿ ಸಕ್ಕದಾಗಿದೆ, ತುಂಬಾನೇ ಪ್ರೀಮಿಯಂ ಆಗಿ ಕಾಣುತ್ತೆ. ಗ್ಲೌ ಬಾಕ್ಸ್ ಹೆವಿ ಡೀಪ್ ಆಗಿದೆ, ಸುಮಾರು ಐಟಮ್ ಗಳನ್ನ ಇಟ್ಕೋಬಹುದು. ಇಲ್ಲಿ ಫಾಸ್ಟ್ ಆಗಿದೆ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ, ಇಲ್ಲಿ ಎವ್ರಿ ಡೆನಿಸನ್ ಅಂತ ಇದೆ ನೋಡಿ. ಈ ಕಾರಲ್ಲಿ ಇರುವಂತ ಟಿಂಟು ಎವ್ರಿ ಡೆನಿಸನ್. ಇದರಲ್ಲಿ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಇದರಲ್ಲಿ 7 ಸ್ಪೀಡ್ DSG ಗೇರ್ ಬಾಕ್ಸ್ ಇರೋದು. ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿ AC ಕಂಟ್ರೋಲ್ಸ್ ಇದೆ. ಫ್ರಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ ಗಳಿದೆ. ಡ್ರೈವರ್ ಸೀಟ್ ಏನ್ ಸಕ್ಕದಾಗಿದೆ ಗುರು. ಇದರಲ್ಲಿ ಸ್ಟೇರಿಂಗ್ ವೀಲ್ ಮಾತ್ರ ಬೊಂಬಾಟ್ ಆಗಿದೆ. ಎಲ್ಲಾ ಕಂಟ್ರೋಲ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಆದ್ರೆ ನನಗೆ ಒಂದು ಇಶ್ಯೂ ಏನ್ ಗೊತ್ತಾ, ಇಲ್ಲಿ ಕನೆಕ್ಟೆಡ್ ಸ್ಟೇರಿಂಗ್ ಕೊಡ್ಬೇಕಿತ್ತು. ಈ 2 ಸ್ಪೋಕ್ ಸ್ಟೇರಿಂಗ್ ಸ್ವಲ್ಪ ಗೇಯಿಶ್ ಆಗಿದೆ. ಮೊದ್ಲೇ ಹೇಳೋದಿಲ್ವ ನೀನು, ಇದನ್ನೇ ತಗೋತಾ ಇದ್ದೆ. ಯೂಶಲಿ ನಮ್ಮ ದೇಶದ ಕಾರ್ಗಳಲ್ಲಿ ಇಂಡಿಕೇಟರ್ ಸ್ಟಾಕ್, ಹೆಡ್ಲೈಟ್ ಸ್ಟಾಕ್ ರೈಟ್ ಅಲ್ಲಿ ಬರುತ್ತೆ. ಜರ್ಮನ್ ಕಾರ್ಸ್ ಅಲ್ಲಿ ಲೆಫ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಲೆಫ್ಟ್ ಹೋಗ್ಬೇಕಿತ್ತು, ಇಂಡಿಕೇಟರ್ ಬದಲು ವೈಪರ್ ಹಾಕ್ಬಿಟ್ಟೆ. ಹೋಗಕ್ ಆಗಲ್ಲ. ಪದೇ ಪದೇ ಇದು ಯಾವ್ದು ಆನ್ ಆಗದ್ ಗುರು. ಇದು ಬಾನದಾರಿಯಲ್ಲಿ ಸೂರ್ಯ ಚಾರಿಕೆ. ಯೂಶಲಿ ಎಲ್ಲಾ ಕಾರ್ಗಳಲ್ಲೂ ಥರ್ಡ್ ಪಾರ್ಟಿ ಮ್ಯೂಸಿಕ್ ಸಿಸ್ಟಮ್ ಗಳನ್ನ ಹಾಕಿರ್ತಾರೆ. ಇದ್ರಲ್ಲಿ ನೋಡಿ ಸ್ಕಾಡಾ ಸೌಂಡ್ ಅಂತ ಇದೆ. ಕೇಳ್ಬೇಕಲ್ಲ ಹೆಂಗಿದೆ ಅಂತ. ಪರವಾಗಿಲ್ಲ, ನಾಟ್ ಅ ಬ್ಯಾಡ್ ಜಾಬ್. ಕಿತ್ತೋಗಿರೋ ಇಂಗ್ಲಿಷ್ಗೆ ನನ್ನ ಎಕಡ ತುರ್ಕ. ಇದ್ರಲ್ಲೂ ಡಸ್ಟರ್ ತರ 2 ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫುಲ್ ಸನ್ರೂಫ್ ಓಪನ್ ಮಾಡಕ್ಕೆ, ಇದು ಸನ್ಶೇಡ್ ಓಪನ್ ಮಾಡಕ್ಕೆ. ಇಲ್ಲಿ ಸನ್ಶೇಡ್ ಓಪನ್ ಮಾಡಕ್ಕೆ ಒಂದು ಸಪರೇಟ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಕೂಲಿಂಗ್ ಗ್ಲಾಸಸ್ ಗಳನ್ನ ಇಟ್ಕೊಳಕ್ ಜಾಗ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಸನ್ರೂಫ್ ನೋಡಿ ಏನ್ ಸಕ್ಕದಾಗಿದೆ ಅಂತ. ಇದ್ರಲ್ಲಿ ಕಂಪ್ಲೀಟ್ ಹಿಂದೆ ತನಕ ಓಪನ್ ಆಗಲ್ಲ, ಬಟ್ ಸಾಕು ಪ್ಯಾನೋರಾಮಿಕ್ ವ್ಯೂ ಸಿಗುತ್ತೆ. ಇಲ್ಲಿ ವ್ಯಾನಿಟಿ ಮಿರರ್ ಇದೆ, ಲೈಟ್ಸ್ ಇಲ್ಲ. ಇಲ್ಲಿ ಮಿರರೇ ಇಲ್ಲ. ಇದು ತುಂಬಾನೇ ಸಣ್ಣ ಇದೆ. ಕಾಸ್ಟ್ ಕಟಿಂಗ್ ಎಲ್ಲ ಆಗಿದೆ ಅಂದ್ರೆ ಈ ತರ ಜಾಗಗಳಲ್ಲಿ. ಜರ್ಮನ್ ಕಾರ್ಸ್ ಅಲ್ಲಿ ಯೂಶಲಿ ಕೊಟ್ಟಿರ್ತಾರೆ, ಇದನ್ನ ಟಿಕೆಟ್ ಹೋಲ್ಡರ್ ಅಂತ ಕರೀತಾರೆ. ಬಟ್ ಹಿಂದೆ ಕುತ್ಕೊಳ್ಳೋರಿಗೆ ಲೈಟ್ ಎಲ್ಲಿಂದ ಆನ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ. ಎಂತಹ ಅದ್ಭುತವಾಗಿರುವಂತ ರೋಡ್ ನೋಡಿ. ಆ ರೋಡ್ ನೋಡಿ ಅಲ್ಲಿ ಒಂಚೂರು. ಬೇರೆ ದೇಶದಲ್ಲೆಲ್ಲ ಕಷ್ಟ ಅನುಭವಿಸ್ತಾ ಇರೋದಕ್ಕೋಸ್ಕರ ಸಾಲ ತಗೋತಾರೆ ಜೀವನದಲ್ಲಿ ಉದ್ಧಾರ ಆಗೋಣ ಅಂತ. ನಮ್ ದೇಶದಲ್ಲಿ ಉಲ್ಟಾ, ಜೀವನದಲ್ಲಿ ಕಷ್ಟಪಟ್ಟು ಉದ್ಧಾರ ಆಗಿ ಬ್ಯಾಂಕ್ ಇಂದ ಸಾಲ ಮಾಡಿ ಕಾರ್ಗಳನ್ನ ತಗೊಂಡು ಅದನ್ನ ಮೇಂಟೈನ್ ಮಾಡಕ್ ಕಷ್ಟ ಪಡ್ತೀವಿ. ನಮ್ಮ ದೇಶದಲ್ಲಿ ಹುಡುಕಿದ್ರೆ ದೇವ್ರು ಸಿಕ್ಬಿಡ್ತಾನೆ, ಆದ್ರೆ ಜೀವನದಲ್ಲಿ ಖುಷಿಯಾಗಿರುವಂತ, ತೃಪ್ತಿಯಾಗಿರುವಂತ, ನೆಮ್ಮದಿಯಾಗಿರುವಂತ ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಸಿಗೋದಿಲ್ಲ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನೋ ಪಾರ್ಕಿಂಗ್ ಬೋರ್ಡ್ ಕೆಳಗೇನೆ ನಮ್ ಗಾಡಿ ಪಾರ್ಕ್ ಆಗಿರುತ್ತೆ ಯಾವಾಗ್ಲೂ. ಏನ್ ಗಲೀಜಾಗಿದೆ ಗುರು. ಫಸ್ಟ್ ಹೋಗಿ ವಾಶ್ ಮಾಡಬೇಕು. ಬಟ್ ಈ ಮಳೆಗಾಲದಲ್ಲಿ ಎಷ್ಟು ವಾಶ್ ಮಾಡಿದ್ರು ವೇಸ್ಟನೇ. ಹೈಲೆಕ್ಸ್ ನ ತೋರಿಸಿ ಸುಮಾರು ದಿನ ಆಗೋಯ್ತು. ನನಗೆ ಇದನ್ನ ವಿಡಿಯೋದಲ್ಲಿ ತೋರಿಸಿ ಬೇಜಾರಾಗ್ಬಿಟ್ಟಿದೆ. ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕು ಈ ಕಾರಲ್ಲಿ. ಮಾಡೋಣ.